ಎಲ್ರಿಗೂ ಸ್ವಾಗತ. ಶ್ರಾವಣ ಶಿವರಾತ್ರಿಯಂದು ಗ್ರಹಗಳ ಅತ್ಯಂತ ಶುಭಯೋಗ ರೂಪುಗೊಳ್ಳಲಿದೆ. ಈ ದಿನ ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸಲಿದೆ. ಜೊತೆಗೆ ಆಶ್ಲೇಷ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಲಿದೆ. ಈ ದಿನ ಹರ್ಷಣ ಯೋಗವು ಸಹ ತನ್ನ ಪ್ರಭಾವವನ್ನು ಬೀರಲಿದೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಹರ್ಷಣ ಯೋಗವು ಯಶಸ್ಸು ಮತ್ತು ಹೆಚ್ಚಿನ ಧನಲಾಭವನ್ನು ನೀಡಲಿದೆ. ಜೊತೆಗೆ ಸೂರ್ಯ ಮತ್ತು ಚಂದ್ರ ಶನಿಯೊಂದಿಗೆ ಸೇರಿ ಸಂಸಪ್ತಕ ಯೋಗ ಸೃಷ್ಟಿಯಾಗಲಿದೆ. ಶನಿದೇವ ತನ್ನದೇ ಆದ ಕುಂಭರಾಶಿಯಲ್ಲಿ ಚಲಿಸುವುದರಿಂದ ಶಶರಾಜಯೋಗ ಕೂಡ ರೂಪುಗೊಳ್ಳಲಿದೆ. ಹಾಗಾಗಿ ಶ್ರಾವಣ ಶಿವರಾತ್ರಿ ಎಂದು ಶಿವನಿಗೆ ನಿಮ್ಮ ರಾಶಿಗೆ ಅನುಸಾರವಾಗಿ ಅಭಿಷೇಕ ಮಾಡುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುವುದು, ಜೊತೆಗೆ ನಿಮ್ಮ ಧನ ವೃದ್ಧಿಯಾಗುವುದರೊಂದಿಗೆ ಯಶಸ್ಸು ಲಭಿಸುವ ಅತ್ಯಂತ ಹೆಚ್ಚಿನ ಯೋಗವು ರೂಪುಗೊಳ್ಳಲಿದೆ. ಹಾಗಾಗಿ ನಿಮ್ಮ ರಾಶಿಗೆ ಅನುಸಾರ ಈ ದಿನ ಯಾವ ವಸ್ತುಗಳನ್ನು ಶಿವನಿಗೆ ಅಭಿಷೇಕದಲ್ಲಿ ಅರ್ಪಿಸುವುದು ಉತ್ತಮ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೇಷರಾಶಿ. ಮೇಷರಾಶಿಯವರು ಶಿವನಿಗೆ ಬೆಲ್ಲದಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿ ಎಂದು ಮೇಷರಾಶಿಗೆ ಸೇರಿದ ಜನರು ಪರಶಿವನಿಗೆ ಬೆಲ್ಲದ ನೀರನ್ನು ಅಭಿಷೇಕವಾಗಿ ಅರ್ಪಿಸಬೇಕು. ಜೊತೆಗೆ ಈ ರಾಶಿಗೆ ಸೇರಿದವರು ಜೇನುತುಪ್ಪ ಮತ್ತು ಹಾಲಿನ ಮಿಶ್ರಣವನ್ನು ಸಹ ಶಿವನಿಗೆ ಅರ್ಪಿಸಬಹುದು. ಆದರೆ ಇದೆಲ್ಲಕ್ಕಿಂತ ಮೊದಲು ಬೆಲ್ಲದ ನೀರನ್ನು ಅರ್ಪಿಸುವುದರಿಂದ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು. ಮೇಷರಾಶಿಯ ಭಕ್ತರು ಜೇನುತುಪ್ಪ ಮತ್ತು ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಶಿವನಿಗೆ ಹೂವುಗಳನ್ನು ಅರ್ಪಿಸಿ. ಇದು ಆರೋಗ್ಯ ಮತ್ತು ಉದ್ಯೋಗದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರು ಶಿವನಿಗೆ ಮೊಸರಿನಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿ ಎಂದು ವೃಷಭ ರಾಶಿಗೆ ಸೇರಿದ ಜನರು ಶಿವನಿಗೆ ಮೊಸರಿನಿಂದ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಜೊತೆಗೆ ಶಿವನಿಗೆ ಅಕ್ಕಿ, ಬಿಳಿ ಶ್ರೀಗಂಧ ಮತ್ತು ಸಕ್ಕರೆಯನ್ನು ಸಹ ಅರ್ಪಿಸುವುದು ಒಳ್ಳೆಯದು. ವೃಷಭ ರಾಶಿಯ ಭಕ್ತರು ಹಾಲು ಮತ್ತು ಮೊಸರಿನೊಂದಿಗೆ ಶಿವನಿಗೆ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ಸಮೃದ್ಧಿ ಮತ್ತು ಸಂತೋಷ ತುಂಬಿದ ವೈವಾಹಿಕ ಜೀವನ ನಿಮ್ಮದಾಗುವುದು. ಮಿಥುನ ರಾಶಿ. ಶಿವನಿಗೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿ ಎಂದು ಮಿಥುನ ರಾಶಿಗೆ ಸೇರಿದ ಜನರು ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡುವುದು ಉತ್ತಮ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳೂ ದೂರವಾಗುವುದು. ಜೊತೆಗೆ ಎಲ್ಲದರಲ್ಲಿಯೂ ಯಶಸ್ಸು ಗಳಿಸುವಿರಿ. ಮಿಥುನ ರಾಶಿಗೆ ಸೇರಿದ ಜನರು ಈ ದಿನದಂದು ಶಿವನಿಗೆ ಗರಿಕೆಯನ್ನು ಅರ್ಪಿಸಬೇಕು. ಇದರಿಂದ ವೃತ್ತಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುವುದು. ಕಟಕ ರಾಶಿ. ಶಿವನಿಗೆ ಹಾಲು ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿ ಎಂದು ಕಟಕ ರಾಶಿಗೆ ಸೇರಿದ ಜನರು ಮಹಾದೇವನಿಗೆ ಹಸುವಿನ ಹಾಲಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ಅಭಿಷೇಕವನ್ನು ಮಾಡಿ. ಹೀಗೆ ಮಾಡುವುದರಿಂದ ಈ ರಾಶಿಗೆ ಸೇರಿದ ಜನರ ಬುದ್ಧಿ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಯಶಸ್ಸು ಲಭಿಸುವುದು. ಕಟಕ ರಾಶಿಯ ಅಧಿಪತಿ ಚಂದ್ರ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಈ ದಿನದಂದು ಶಿವನಿಗೆ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಮತ್ತು ಅಪಘಾತಗಳಿಂದ ನಿಮಗೆ ರಕ್ಷಣೆ ದೊರೆಯುವುದು. ಸಿಂಹರಾಶಿ. ಶಿವನಿಗೆ ಸಕ್ಕರೆಯಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿ ಎಂದು ಸಿಂಹರಾಶಿಗೆ ಸೇರಿದ ಜನರು ಪರಶಿವನಿಗೆ ಬೆಲ್ಲದ ನೀರು ಅಥವಾ ಜೇನುತುಪ್ಪ ಬೆರೆಸಿದ ನೀರನ್ನು ಅಭಿಷೇಕ ಮಾಡುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ನಿಮ್ಮ ಧನ ಸಂಪತ್ತು ಸಾಕಷ್ಟು ಹೆಚ್ಚಾಗುವುದು. ಸಿಂಹರಾಶಿಯ ಜನರು ಈ ದಿನದಂದು ಶಿವನಿಗೆ ಜೇನುತುಪ್ಪ ಮತ್ತು ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ಸಮೃದ್ಧಿ ಹೊಂದುವಿರಿ ಮತ್ತು ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು. ಕನ್ಯಾ ರಾಶಿ. ಶಿವನಿಗೆ ಭಾಂಗ್ನಿಂದ ಅಭಿಷೇಕ ಮಾಡಿ. ಶ್ರಾವಣ ಶನಿವಾರದಂದು ಕನ್ಯಾ ರಾಶಿಗೆ ಸೇರಿದ ಜನರು ಶಿವನಿಗೆ ಭಾಂಗ್ ಮಿಶ್ರಿತ ನೀರನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಉತ್ತಮವಾದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಕನ್ಯಾ ರಾಶಿಯವರು ಶಿವನಿಗೆ ಗರಿಕೆ ಮತ್ತು ಮೊಸರಿನಿಂದ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುವುದು ಮತ್ತು ಜೀವನದಲ್ಲಿ ಸ್ಥಿರತೆ ನೆಲೆಸುತ್ತದೆ.
ತುಲಾ ರಾಶಿ, ಶಿವನಿಗೆ ಮೊಸರು ಸುಗಂಧ ದ್ರವ್ಯದಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿಯಂದು ತುಲಾ ರಾಶಿಗೆ ಸೇರಿದ ಜನರು ಮಹಾಶಿವನಿಗೆ ಮೊಸರು ಸುಗಂಧ ದ್ರವ್ಯ ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಉತ್ತಮ ಆರೋಗ್ಯದ ಪ್ರಾಪ್ತಿಯಾಗುವುದು, ಜೊತೆಗೆ ಶಿವ ಮತ್ತು ಪಾರ್ವತಿ ದೇವಿಯ ಅಪಾರ ಕೃಪೆಯ ಪ್ರಾಪ್ತಿಯಾಗುವುದು. ಈ ರಾಶಿಯ ಜನರು ಶಿವನಿಗೆ ಹಾಲು ಮತ್ತು ಮೊಸರಿನೊಂದಿಗೆ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ಮದುವೆ ಮತ್ತು ಉದ್ಯೋಗದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವೃಶ್ಚಿಕ ರಾಶಿ, ಶಿವನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿಯಂದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಶಿವನಿಗೆ ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು, ಜೊತೆಗೆ ಜೀವನದ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ. ಈ ರಾಶಿಯ ಜನರು ಕಬ್ಬಿನ ರಸ ಮತ್ತು ಜೇನುತುಪ್ಪ ಹಾಲಿನೊಂದಿಗೆ ಶಿವನನ್ನು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ವಿವಾದ ಮತ್ತು ಒತ್ತಡವನ್ನು ದೂರ ಮಾಡಬಹುದು. ಧನಸ್ಸು ರಾಶಿ, ಶಿವನಿಗೆ ಅರಿಶಿಣ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿ. ಧನಸ್ಸು ರಾಶಿ, ಶಿವನಿಗೆ ಅರಿಶಿಣ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿಯಂದು ಧನುರಾಶಿಗೆ ಸೇರಿದ ಜನರು ಮಹಾರುದ್ರನಿಗೆ ಅರಿಶಿಣ ಮಿಶ್ರಿತ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಿ. ಜೊತೆಗೆ ಬಿಳಿ ಹೂವು ಅಥವಾ ನೀಲಿ ಹೂವುಗಳನ್ನು ಅರ್ಪಿಸಬೇಕು. ಧನುರಾಶಿಯವರು ಶಿವನಿಗೆ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ಶಿವನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಆರತಿ ಮಾಡುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ಒಳ್ಳೆಯದಾಗುವುದು. ಮಕರ ರಾಶಿ, ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿಯಂದು ಮಕರ ರಾಶಿಗೆ ಸೇರಿದ ಜನರು ಮಹಾದೇವನಿಗೆ ತುಪ್ಪದಿಂದ ಅಭಿಷೇಕ ಮಾಡಬೇಕು. ಹೀಗೆ ಮಾಡುವುದರಿಂದ ಶಿವ ಬಹಳ ಬೇಗ ಸಂತೋಷ ಹೊಂದುತ್ತಾನೆ ಮತ್ತು ನಿಮ್ಮೆಲ್ಲ ಆಸೆಗಳು ಪೂರ್ಣಗೊಳ್ಳುವುದು. ಈ ರಾಶಿಯ ಜನರು ಗಂಗಾಜಲದಲ್ಲಿ ಬೆಲ್ಲವನ್ನು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬಹುದು. ಶಿವನಿಗೆ ಎಳ್ಳು ಮತ್ತು ನೀರನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ಮಕ್ಕಳು ಮತ್ತು ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಕುಂಭರಾಶಿ, ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿಯಂದು ಕುಂಭರಾಶಿಗೆ ಸೇರಿದ ಜನರು ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಬೇಕು. ಈ ದಿನ ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡುವುದರಿಂದ ನಿಮ್ಮ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಎಲ್ಲವೂ ವೃದ್ಧಿಯಾಗುವುದು. ಮೀನರಾಶಿ, ಶಿವನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿ. ಶ್ರಾವಣ ಶಿವರಾತ್ರಿಯಂದು ಮೀನರಾಶಿಗೆ ಸೇರಿದ ಜನರು ಪರಶಿವನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡುವುದು ಉತ್ತಮ. ಹೀಗೆ ಮಾಡುವುದರಿಂದ ನಿಮ್ಮ ಮದುವೆಯಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗುವುದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.